ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ ಸ್ವಲ್ಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ಚಿಕನ್. ಅಕ್ಕಿ ರೊಟ್ಟಿಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಯಾವ ಪೀಸಸ್ನ ಬೇಕಾದರೂ ನೀವು ತಗೊಳ್ಬೋದು. ನಂತರ ನಾನಿಲ್ಲಿ ಒಂದು ಬಾಣಲಿಗೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ನಾನು ಒಂದು 20 ಎಸಳಷ್ಟು ಬೆಳ್ಳುಳ್ಳಿ ಹಾಗೂ 2 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ನಂತರ 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡು ತಗೊಂಡಿದ್ದೀನಿ. ಎಲ್ಲದನ್ನು ನಾನೀಗ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಈ ಪಾಲಕ್ ಚಿಕನ್ ರೆಸಿಪಿ ಮಾಡೋದಕ್ಕೆ ತುಂಬಾನೇ ಸುಲಭ ಹಾಗೂ ರುಚಿಯಲ್ಲಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೂ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಟೊಮ್ಯಾಟೊ ಅಥವಾ ರಫ್ಲಿ ಚಾಪ್ಡ್ ಅಂತಾನೆ ಹೇಳ್ಬೋದು, ಅದನ್ನು ಕೂಡ 1 ನಿಮಿಷ ಫ್ರೈ ಮಾಡಿದ ನಂತರ ಒಂದು 8 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ನಮ್ಮ ಖಾರದ ಅನುಸಾರವಾಗಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಅದನ್ನು ಕೂಡ 1 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. 1 ನಿಮಿಷ ಫ್ರೈ ಮಾಡಿದ ನಂತರ ನಾನು ಇದಕ್ಕೆ ಒಂದು 8 ಲವಂಗ, ಒಂದು 8 ಮೆಣಸು, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 1 ಟೀ ಸ್ಪೂನ್ ಅಷ್ಟು ಧನಿಯಾ, ಇವೆಲ್ಲದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾನೇ ಬೇಗ ಆಗುತ್ತೆ ಹಾಗೂ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ ಕೂಡ. ಇವೆಲ್ಲದನ್ನ ಹಾಕಿ ನಾನು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ. ಹಾಗೂ ಒಂದು 10 ಗೋಡಂಬಿನ ಹಾಕಿ ಅದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಪಾಲಕ್ ಚಿಕನ್ ಅಕ್ಕಿ ರೊಟ್ಟಿಗಂತೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಒಂದು 3-4 ವಿಡಿಯೋನ ನೋಡಿ ನಂತರ ಡಿಸೈಡ್ ಮಾಡಿ. ಹಾಗೂ 1 ಕಪ್ ಅಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೀನಿ. ಹಾಗೂ 2 ಕಪ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಕೂಡ ಹಾಕೊಂಡು ನಾನು ಚೆನ್ನಾಗಿ ಇದನ್ನ ಕೂಡ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಒಂದು 3-4 ವಿಡಿಯೋಸ್ನ ನೋಡಿ ನಂತರ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ವಿಡಿಯೋನ ನೋಡಿ ನೀವು ಡಿಸೈಡ್ ಮಾಡಕ್ಕೆ ಹೋಗಬೇಡಿ. ನಂತರ ನೋಡಿ, ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಸೊಪ್ಪು ಚೆನ್ನಾಗಿ ಮೆತ್ತಗಾಗುತ್ತೆ. ನೋಡಿದ್ರಲ್ಲ, ನಾನು ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಅಂತ ಏನಾದರೂ ಮಿಸ್ ಆದರೆ ಇಲ್ಲಿ ನಂತರ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಬಹುದು. ನೋಡಿ, ಈ ರೀತಿ ಮೆತ್ತಗಾದ ನಂತರ ತಣ್ಣಗೆ ಆದಮೇಲೆ ನಾನು ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಮಿಕ್ಸರ್ ಮಾಡ್ಕೊಳ್ತೀನಿ. ಈಗ ನಾವು ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ನೋಡಿದ್ರಲ್ಲ, ಎಷ್ಟೊಂದು ಜಾಸ್ತಿ ಥರ ಕಾಣಿಸುತ್ತೆ, ಆದರೆ ಫ್ರೈ ಮಾಡಿದ ನಂತರ ಎಷ್ಟು ಕಮ್ಮಿ ಆಗುತ್ತೆ. ಈಗ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳೋಣ. ಮಿಕ್ಸರ್ ಮಾಡಿದ ನಂತರ ನಾವು ಒಂದು ಬಾಣಲಿಗೆ ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು, ಹಾಗೆ ಅದಕ್ಕೆ ಸ್ವಲ್ಪ ಚಿಕನ್, ಅಂದರೆ ನಾವೇನು ಚಿಕನ್ನ ಇಟ್ಕೊಂಡಿದ್ವಲ್ಲ ಅರ್ಧ ಕೆಜಿ ಅಷ್ಟು ಚಿಕನ್ನು, ಅದನ್ನು ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ನಾನು ಬಾಡಿಸ್ಕೊಳ್ತೀನಿ. ಅದು ಒಂದು 2 ನಿಮಿಷ ಆದಮೇಲೆ ಸ್ವಲ್ಪನೇ ನೀರು ಬಿಟ್ಕೊಳ್ತಾ ಬರುತ್ತೆ. ನೋಡಿ, ಈ ರೀತಿ ನಾನು ಫ್ರೈ ಮಾಡ್ಕೊಳ್ತೀನಿ. ಮೊದಲಿಗೆ ಸ್ವಲ್ಪ ಅಂಟತ್ತೆ, ಯಾಕಂದರೆ ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ, ಚಿಕನಲ್ಲೇ ಎಣ್ಣೆ ಅಂಶ ಇರೋದ್ರಿಂದ, ಜಿಡ್ಡಿನ ಅಂಶ ಇರೋದ್ರಿಂದ ನಾನು ಎಣ್ಣೆನ ಸ್ವಲ್ಪ ಕಮ್ಮಿನೇ ಬಳಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೂ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪೌಡರ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಒಂದು 2-3 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ಬಿಟ್ಟಾಗ ಏನಾಗುತ್ತೆ ಅಂದರೆ ಚಿಕನಲ್ಲಿ ಇರುವಂಥ ನೀರೆಲ್ಲ ಬಿಟ್ಕೊಂಡಿರುತ್ತೆ. ನೋಡಿ, ಈಗ ಎಷ್ಟು ಡ್ರೈ ಆಗಿ ಕಾಣಿಸ್ತಿದೆ ಅಲ್ಲ, ಆದರೆ ನಾವು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ನೋಡಿ, ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀರು ಬಿಟ್ಕೊಂಡಿದೆ. ಒಂದು 2 ನಿಮಿಷ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಟಿದ್ದೆ ಅಷ್ಟೇ, ಅಷ್ಟಕ್ಕೆ ಇಷ್ಟೊಂದು ನೀರೆಲ್ಲ ಬಿಟ್ಕೊಂಡಿದೆ. ಇದು ನಾನು ನೀರು ಆ್ಯಡ್ ಮಾಡಿರೋವಂಥದ್ದಲ್ಲ, ಚಿಕನಲ್ಲಿರುವಂಥ ನೀರೇ ಬಿಟ್ಕೊಂಡಿದೆ. ಸೊ ಹಾಗಾಗಿ ನಾನು ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಹಾಗೂ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಕೂಡ ಈಗ ಹಾಕ್ಕೊಂಡು, ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ಮಸಾಲೆ ಅಂಟ್ಕೊಂಡಿರುತ್ತಲ್ಲ ಅದಕ್ಕೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ನೋಡಿ, ನಾನು ಇಷ್ಟೇ ನೀರನ್ನು ಹಾಕ್ಕೊಳ್ತಿರೋದು, ಯಾಕಂದರೆ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಾಗ ಅದು ತನ್ನಷ್ಟಕ್ಕೆ ತಾನೇ ಅದರಲ್ಲಿ ಇರುವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಹೆಚ್ಚು ನೀರು ಕೂಡ ಹಾಕಿಲ್ಲ. ನಾವು ಜೋರಿಟ್ಟಾಗ ನೀರು ಬಿಟ್ಕೊಳಲ್ಲ, ಆದರೆ ನಾವು ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಟಾಗ ಅದು ಸಾಮಾನ್ಯವಾಗಿ ಅದರಲ್ಲಿರುವಂಥ ಜಿಡ್ಡಿನ ಅಂಶ ಹಾಗೂ ನೀರನ್ನು ನಿಧಾನಕ್ಕೆ ಬಿಟ್ಕೊಳ್ಳುತ್ತೆ. ಈಗ ನಾನು ಒಂದು ಲಿಡ್ಡನ್ನು ಕುದೀತಾ ಇರಬೇಕಾದ್ರೆ ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡ್ತೀನಿ.
ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿಲಿ ಬೆಂದು ರೆಡಿ ಆಗ್ತಾ ಇದೆ ಅಂತ. ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ನೋಡಿ, ಈಗ ನಾನು ಒಂದು 7 ನಿಮಿಷ ನಾನು ಬೇಯೋದಕ್ಕೆ ಬಿಟ್ಟಿದ್ದೆ. ಹೇಗೆ ಕಲರ್ ಎಲ್ಲ ಚೇಂಜ್ ಆಗಿ ಆಲ್ಮೋಸ್ಟ್ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು. ಆದರೆ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಮತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ನೋಡಿದ್ರಲ್ಲ, ಒಂದು 7-8 ನಿಮಿಷಕ್ಕೆ ಕಲರ್ ಚೇಂಜ್ ಆಗಿದೆ. ನಂತರ ಒಂದು 5 ನಿಮಿಷ ಬೆಂದಿಸಿದ ನಂತರ, ಅಂದರೆ ಬೇಯಿಸಿದ ನಂತರ ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ಲ, ಈಗ ಚಿಕನ್ ಬೆಂದಿದೆ ಅಂತ ಅರ್ಥ. ಚಿಕನ್ ನಮಗೆ ಯಾವ ರೀತಿ ಬೇಕೋ, ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿಲಿ ಬೆಂದು ರೆಡಿ ಆಗಿದೆ. ನೋಡಿ, ಇದನ್ನು ನಾವು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.